ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಅಂದ್ಕೊತೀನಿ. ನಾವು ಯುಗಾದಿ ಹಬ್ಬಕ್ಕೆ ಅಂತ ಒಂದು ಕಾನ್ಸೆಪ್ಟ್ ವಿಡಿಯೋ ಶೂಟ್ನ ಮಾಡಿಸಿದ್ವಿ. ಆ ವಿಡಿಯೋನ ತುಂಬ ಜನ ಇಷ್ಟಪಟ್ರಿ. ನಾನು ಬಿಹೈಂಡ್ ದ ಸೀನ್ಸ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಫೋಟೋಸ್ ಎಲ್ಲ ಹೇಗೆ ತೆಗಿತಾರೆ ಫೋಟೋಶೂಟಲ್ಲಿ ಅಂತ ಎಲ್ಲ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋನ ತುಂಬ ಜನ ಇಷ್ಟಪಟ್ರಿ. ಹಾಗೆ ನಾನು ರೀಲ್ಸಲ್ಲಿ ಕೆಲವೊಂದು ಫೋಟೋಸ್ನೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದರಲ್ಲೂ ಅಷ್ಟೇ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದರಲ್ಲಿ ಕೆಲವೊಂದು ಎನ್ಕ್ವೈರೀಸ್ ಕೂಡ ಇತ್ತು. ನಿಮ್ಮ ಡ್ರೆಸ್ನ ಎಲ್ಲಿ ತೊಗೊಂಡಿದ್ದು, ಬ್ಲೌಸ್ನ ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಹಾಗೆ ನಾವು ಹಾಕ್ಕೊಂಡಿದ್ದಂಥ ಜ್ಯುವೆಲರಿ ಬಗ್ಗೆ ಕೆಲವರು ನನ್ನ ಕ್ವಶನ್ಸ್ನ ಕೇಳಿದರು. ಅದಕ್ಕೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತಾಯಿದ್ದೀನಿ. ಹಾಗೆ ಫೋಟೋಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ಯಾರು ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ನನ್ನ ಡ್ರೆಸ್ ಬಗ್ಗೆ ಹೇಳ್ತೀನಿ. ನಾನು ಈ ಫೋಟೋಶೂಟಲ್ಲಿ ಹಾಕ್ಕೊಂಡಿದ್ದಂಥ ಡ್ರೆಸ್ಸು ನಾನು ಸಂಕ್ರಾಂತಿ ಹಬ್ಬದ ಶಾಪಿಂಗ್ ಅಂತ ಒಂದು ವಿಡಿಯೋನ ಮಾಡಿದ್ದೆ. ಆ ಟೈಮಲ್ಲಿ ನಾನು ಆ ಲೆಹಂಗಾನ ಪರ್ಚೇಸ್ ಮಾಡಿದ್ದೆ. ಇಲ್ಲೇ ನಮ್ಮ ಕುಣಿಗಲ್ಲೇ ಒಂದು ಟ್ರೆಡಿಷ್ನಲ್ ವೇರ್ಗೆ ಅಂತಲೇ ಒಂದು ಸ್ಪೆಷಲ್ ಶಾಪ್ ಇದೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅದಕ್ಕೆ ನಾನು ಆಲ್ರೆಡಿ ಒಂದು 2-3 ಸಲ ಆ ಶಾಪ್ಗೆ ಹೋಗಿ ವಿಡಿಯೋನ ಮಾಡಿದ್ದೀನಿ. ಈ ಡ್ರೆಸ್ಸು ಫೋಟೋಶೂಟಲ್ಲಿ ಹಾಕ್ಕೊಂಡಿದ್ದಂಥ ಡ್ರೆಸ್ನ ಇಷ್ಟಪಟ್ಟು ನನ್ನ ಒಬ್ಬರು ಸಬ್ಸ್ಕ್ರೈಬರು ಇದೇ ಥರ ಡ್ರೆಸ್ ಬೇಕು ಅಂತ ಕೇಳ್ಕೊಂಬಂದಿದ್ರು. ನಾನು ಶಾಪಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳಿ ಅವ್ರಿಗೆ ಅಡ್ರೆಸ್ನ ಕಳಿಸಿದ್ದೆ. ಸೇಮ್ ಸಿಗಲಿಲ್ಲ, ಆದರೆ ಸಿಮಿಲರ್ ಸಿಕ್ತು ಅಂತ ಖುಷಿಯಾಗಿ ತೊಗೊಂಡೋಗಿದ್ದಾರೆ. ನನಗೂ ಖುಷಿ ಆಯಿತು. ನನ್ನ ವಿಡಿಯೋ ಒಬ್ರಿಗಾದರೂ ಎಲ್ಪ್ ಆಯ್ತಲ್ಲ ಅಂತ ನನಗೂ ತುಂಬ ಖುಷಿ ಆಯಿತು. ಅವ್ರಿಗೂ ಅಲ್ಲಿಂದ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ. ಈಗ ಆ ಡ್ರೆಸ್ ಬಗ್ಗೆ ಡೀಟೇಲ್ಸ್ನ ನಿಮಗೂ ಕೂಡ ತೋರಿಸ್ತೀನಿ. ಆ ಬ್ಲೌಸು ಡಿಸೈನು ನಾನು ಹೇಳಿ ಅದೇ ಥರ ಬೇಕು ಅಂತ ಮಾಡಿಸಿದ್ದೆ. ನಾನು ಹಾಕ್ಕೊಂಡಿದ್ದಂಥ ಡ್ರೆಸ್ಸು ಇದು ಬ್ಲೌಸು, ಇದು ದುಪ್ಪಟ್ಟ, ಹಾಗೆ ಈ ಥರ ಲೆಹಂಗಾ ಬರುತ್ತೆ. ಲೆಹಂಗಾ ಸೆಮಿ ಸ್ಟಿಚ್ಚೆಡ್ಡು. ನಾನು ಅದನ್ನು ನಾನೇ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೆ. ಈ ಥರ ಡಾರ್ಕ್ ಗ್ರೀನಲ್ಲಿ ಲೆಹಂಗಾ ಬರುತ್ತೆ. ಬಾರ್ಡರು ಈ ಥರ ಪಿಂಕಲ್ಲಿ ಬಂದಿದೆ. ಸೆಮಿ ಸ್ಟಿಚ್ಚೆಡ್ ಲೆಹಂಗಾ ಇದು. ಆ ಸೈಡಲ್ಲಿ ಒಂದು ಸ್ಟಿಚ್ನ ನಾನೇ ಹಾಕ್ಕೊಂಡಿದ್ದೆ ಇದಕ್ಕೆ. ನೆಕ್ಸ್ಟು ಬ್ಲೌಸ್ನ ನಾನು ಇದೇ ಥರ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗೆ. ವರ್ಕೆಲ್ಲ ಏನೂ ಮಾಡ್ಸೋಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿ ಇರಲಿ ಅಂತ ಹಾಗೇ ಸ್ಟಿಚ್ ಮಾಡಿಸಿದ್ದೆ. ಈ ಬ್ಲೌಸ್ನ ನಾನು ಎಲ್ಲಿ ಹೊಲಿಸಿದ್ದು ಅಂತ ಕೂಡ ನಾನು ಆ ಅಡ್ರೆಸ್ನ ಕೆಳಗಡೆ ಶೇರ್ ಮಾಡಿರ್ತೀನಿ. ಇಲ್ಲೇ ನಮ್ಮ ಕುಣಿಗಲ್ಲೇ ಸಂತೆ ಬೀದಿ ಅಂತ ಒಂದು ಏರಿಯಾ ಇದೆ, ಕೋಟೆ ಬೀದಿ ಅಂತಲೂ ಕರೀತಾರೆ. ಅಲ್ಲಿ ಬ್ಲೌಸು ವರ್ಕ್ ಎಲ್ಲ ಮಾಡ್ತಾರೆ, ಹ್ಯಾಂಡ್ ವರ್ಕು, ಮೆಷಿನ್ ವರ್ಕ್ ಎಲ್ಲ ಮಾಡ್ತಾರೆ. ಹಾಗೆ ಸ್ಟಿಚ್ಚಿಂಗು ಕೂಡ ಮಾಡಿಕೊಡ್ತಾರೆ. ನಾನು ಆಲ್ರೆಡಿ ಒಂದು ಸಲ ತೋರಿಸಿದ್ದೆ. ಈಗ ಮತ್ತೆ ಒಬ್ಬರು ಕೇಳಿದ್ರು ಮೊನ್ನೆ ರೀಸೆಂಟಾಗಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ನಾನು ಊರಲ್ಲಿ ಕೆಲವೊಂದು ಸ್ಯಾರಿಗಳನ್ನ ತೊಗೊಂಬಂದೆ. ಆ ಸ್ಯಾರಿಗಳನ್ನ ಕೂಡ ಈಗ ಅಲ್ಲೇ ನಾನು ಸ್ಟಿಚ್ಗೆ ಕೊಟ್ಟಿದ್ದೀನಿ. ಆ ಬ್ಲೌಸ್ಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋದಾಗ ಆ ಶಾಪನ್ನು ಇನ್ನೊಂದು ಸಲ ನಿಮಗೆ ನಾನು ತೋರಿಸ್ತೀನಿ. ನಮ್ಮ ಸುತ್ತಮುತ್ತ ಯಾರಾದರೂ ಇರೋರು ನೀವು ಕೂಡ ಅಲ್ಲಿ ಸ್ಟಿಚ್ ಮಾಡಿಸ್ಕೋಬೋದು. ಒಂದೇ ವಾರದಲ್ಲಿ ಆ ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ. ನನ್ನ ಬ್ಲೌಸು ಈ ಥರ ಇದೆ. ಇದು ಲೆಹಂಗಾ ಜೊತೆ ಇಲ್ಲಿ ಏನು ಕಾಣಿಸ್ತಿದೆ ಕಲರು, ಈ ಕಲರ್ ಮಾತ್ರ ಬ್ಲೌಸ್ ಪೀಸ್ನ ಕೊಟ್ಟಿದ್ರು. 1 ಮೀಟ್ರಷ್ಟು ಇತ್ತು ಇದು. ಈ ಕಲರ್ ಮಾತ್ರ ಕೊಟ್ಟಿದ್ರು. ನಾನು ಇದು ಕಾಂಟ್ರಾಸ್ಟಾಗಿ ಇರಲಿ ಅಂತ ಈ ಬ್ಲೌಸ್ ಈ ಕಲರು ಬಟ್ಟೆನ ತಗೊಂಡು ಅವರು ಕೊಟ್ಟಿದ್ದಂಥ ಬಟ್ಟೆನ ಸ್ಲೀವ್ಸಿಗೆ ಮಾತ್ರ ಹಾಕ್ಸಿದ್ದೀನಿ. ಈ ಥರ ಬಟ್ಟೆ ನನಗೆ ಲೆಹಂಗಕ್ಕೆ ಮ್ಯಾಚ್ ಆಗೋ ಥರ ಸಿಕ್ತು. ಇದನ್ನು ಅಷ್ಟೇ ನಾನು ಶಾಪಿಂಗ್ ಮಾಡುವಾಗ ಒಂದ್ಸಲ ವೀಡಿಯೋದಲ್ಲಿ ತೋರಿಸಿದ್ದೆ. ಇದಕ್ಕೆ ಈ ಥರ ಕಲರ್ನ ನಾನು ಮ್ಯಾಚ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಮುಂದೆ ಬೋಟ್ ನೆಕ್ ಇದೆ. ಬ್ಯಾಕ್ ಸೈಡಲ್ಲಿ
ಈ ಥರ ಮಾಡಿಸಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ರೀಲ್ಸ್ನ ಪೋಸ್ಟ್ ಮಾಡಿದಾಗ ತುಂಬ ಜನ ಕೇಳಿದರು, ಚೆನ್ನಾಗಿದೆ ಡಿಸೈನ್ ಅಂತ ಕೂಡ ಇಷ್ಟಪಟ್ಟಿದ್ರು. ನನಗೂ ಕೂಡ ತುಂಬ ಖುಷಿ ಆಯಿತು. ಬ್ಯಾಕ್ ಸೈಡ್ ಈ ಥರ ಇದೆ. ಇದು ಸ್ಲೀವಲ್ಲಿ ಈ ಥರ ಡಿಫ್ರೆಂಟಾಗಿ ಬಫ್, ನಾನು ಇದು ನೆಟ್ಟಲ್ಲಿ ಒಂದು ನೋಡಿದ್ದೆ, ಅದನ್ನು ನೋಡಿ ಅವ್ರಿಗೆ ಫೋಟೋಸ್ನ ತೋರಿಸಿದ್ದೆ, ನನಗೆ ಈ ಥರ ಸ್ಲೀವ್ ಬೇಕು ಅಂತ. ಅದೇ ಥರ ಹೊಲ್ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನ್ಯೂ ಟ್ರೆಂಡ್ ಇದು. ಬ್ಲೌಸು ಈ ಥರ ಸ್ಲೀವಲ್ಲಿ ಈ ಥರ ಬರೋದು ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋದಲ್ಲಿ. ಬ್ಲೌಸು ಈ ಥರ ಇದೆ. ನೆಕ್ಸ್ಟು ಅದು ಲೆಹಂಗಕ್ಕೆ ಈ ಥರ ದುಪ್ಪಟ್ಟ ಬಂದಿತ್ತು. ಇದು ಅಷ್ಟೇ, ಆ ಕಲರು ಫೋಟೋಶೂಟಲ್ಲಿ ತುಂಬ ಹೈಲೈಟಾಗಿ ಕಾಣಿಸ್ತಿತ್ತು. ನನ್ನ ಫ್ರೆಂಡು ನನ್ನ ಜೊತೆ ಫೋಟೋಶೂಟ್ ಮಾಡಿಸಿದ್ರಲ್ಲ, ನನ್ನ ಫ್ರೆಂಡು, ಅವರು ಕೂಡ ಅದೇ ಶಾಪಲ್ಲೇ ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ರು. ಅವರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಫೋಟೋಸಲ್ಲಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಅವರು ಕೂಡ ಅದೇ ಶಾಪಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದು. ನನ್ನ ಡ್ರೆಸ್ಸು ಡೀಟೇಲ್ಸು ಇಷ್ಟ ಆಯಿತು. ಈ ಥರ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಪ್ರೈಸು 400ಇಂದ 550ವರೆಗೂ ಆಗುತ್ತೆ. ಬೋಟ್ ನೆಕ್ಕು ಮತ್ತು ಹಿಂದೆ ಈ ಥರ ಡಿಸೈನ್ನ ಇಟ್ಟಿರೋದ್ರಿಂದ. ನಾನು ಇನ್ನೂ ಕೆಲವೊಂದು ಬ್ಲೌಸ್ಗಳನ್ನ ಜೊತೆಯಲ್ಲಿ ಕೊಟ್ಟಿದ್ದರಿಂದ ನಾನು ಸಪ್ರೇಟಾಗಿ ಇದು ಇಷ್ಟೇ ಅಂತ ನನಗೆ ಗೊತ್ತಿಲ್ಲ. ಮಿನಿಮಮ್ 400 ರುಪೀಸ್ ಅಂತೂ ತಗೊತಾರೆ. ನೆಕ್ಸ್ಟು ನಾನು ಹಾಕಿದ್ದಂಥ ಜ್ಯುವೆಲರಿನೂ ಕೂಡ ಕೇಳಿದ್ರು, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ಲಾಂಗ್ ಚೈನು ನಾನು ಅವತ್ತು ಫೋಟೋಶೂಟಲ್ಲಿ ಹಾಕ್ಕೊಂಡಿದ್ದಂಥದ್ದು. ತುಂಬ ಚೆನ್ನಾಗಿದೆ ಇದು. ಪಿಂಕು ಮತ್ತು ಗ್ರೀನ್ ಸ್ಟೋನ್ಸಲ್ಲಿ ಈ ಥರ ಬಂದಿದೆ. ಈ ಕಾಸೊಳಗಡೆ ರಾಮ, ಲಕ್ಷ್ಮಣ ಮತ್ತು ಸೀತೆ ಇದ್ದಾರೆ. ಇದು ಡೀಟೇಲ್ ವಿಡಿಯೋ ನಾನು ಪಕ್ಕದಲ್ಲಿ ಡಿಸೈನ್ನ ಕ್ಲೀನಾಗಿ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ಇದು 3/4 ಬರುತ್ತೆ. ಸ್ವಲ್ಪ ದಾರನ ಉದ್ದ ಬಿಟ್ಟರೆ ಈ ಥರ ಲಾಂಗ್ ಚೈನ್ ಥರನೂ ಹಾಕೋಬೋದು. ಈ ಲಾಂಗ್ ಚೈನ್ಗೆ ಇಯರಿಂಗ್ಸ್ ಎಲ್ಲ ಏನೂ ಬಂದಿಲ್ಲ, ಜಸ್ಟು ಇದು ಸರ ಒಂದೇನೆ ಅಷ್ಟೇ. ಇದು ನಂದೆಲ್ಲ, ನನ್ನ ಜೊತೆ ಶ್ವೇತಕ್ಕ ಅವ್ರನ್ನ ನೀವು ನೋಡಿರ್ತೀರ, ಅವ್ರದ್ದು ಇದು ಜ್ಯುವೆಲರಿ. ನನ್ನ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಅಂತ ನಾನು ಅವ್ರ ಹತ್ರ ಇದನ್ನು ಇಸ್ಕೊಂಡಿದ್ದೆ. ಹಾಗೆ ಇದು ನಿನ್ನ ಹತ್ರನೇ ಇರಲಿ ಶಾಪಲ್ಲಿ, ಯಾರಿಗಾದರೂ ರೆಂಟಿಗೆ ಬೇಕಾದರೆ ಕೊಡು ನೀನು ಅಂತ ನನಗೆ ಕೊಟ್ಟಿದ್ದಾರೆ ಇದನ್ನು. ತುಂಬ ಜನ ಇದನ್ನು ಲಾಸ್ಟ್ ಟೈಮ್ ಒಬ್ಬರಿಗೆ ನಾನು ರಿಸೆಪ್ಷನ್ ಮೇಕಪ್ಪಿಗೆ ನಾನ್ ಬ್ರೈಡಲ್ಲು ಇದನ್ನು ರೆಂಟ್ ಕೂಡ ತಗೊಂಡಿದ್ರು. ಅವ್ರಿಗೂ ಅಷ್ಟೇ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದರ ಪ್ರೈಸ್ ಬಂದು 4000 ಸಮಥಿಂಗ್ ಏನೋ ಅಂತ ಹೇಳಿದರು. ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಇದು, ತುಂಬ ಚೆನ್ನಾಗಿದೆ. ಗೋಲ್ಡ್ ಥರನೇ ಅನಿಸುತ್ತೆ. ಲಕ್ಷ್ಮಿ ಸೀರೆ ಉಟ್ಕೊಂಡು ಈ ಜ್ಯುವೆಲರಿ ಹಾಕ್ಕೊಂಡ್ರೆ ಗೋಲ್ಡ್ ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಡಿಸೈನ್ ಇದು. ಇದಕ್ಕೆ ಇಯರಿಂಗ್ಸ್ ಎಲ್ಲ ಬೇಕಂದರೆ ಸಿಗುತ್ತೆ, ಸಪ್ರೇಟಾಗಿ ತೊಗೋಬೋದು. ಇದು ಚಿಕ್ಕಪೇಟೆಯಲ್ಲಿ ಅವರು ಶಾಪಿಂಗ್ ಮಾಡಿದ್ದು ಅಂತ ನನಗೆ ಹೇಳಿದರು. ಚೆನ್ನಾಗಿದೆ. ಹಾಗೆ ಇನ್ನೊಂದು ನೆಕ್ಲೆಸ್ಸು ನನ್ನ ಫ್ರೆಂಡ್ ಹಾಕ್ಕೊಂಡಿದ್ರು, ಅದು ಈ ನೆಕ್ಲೆಸ್ಸು. ಇದು ಅಷ್ಟೇ ಗ್ರೀನ್ ಸ್ಟೋನು ಮತ್ತು ವೈಟ್ ಕಲರ್ ಈ ಥರ ಪರ್ಲ್ನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಈ ಥರ ಕಾಣಿಸುತ್ತೆ. ಅವ್ರಿಗೂ ನನ್ನ ಫ್ರೆಂಡ್ಗೆ ಡ್ರೆಸ್ಸಿಗೆ ಇದು ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅಂತ ಅವ್ರು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಚೆನ್ನಾಗಿ ಕಾಣಿಸ್ತಿತ್ತು. ಇದಕ್ಕೂ ಅಷ್ಟೇ ಇಯರಿಂಗ್ಸ್ ಇಲ್ಲ, ನಾವು ಬೇರೆ ಇಯರಿಂಗ್ಸ್ನ ಇದಕ್ಕೆ ಪೇರ್ ಮಾಡ್ಕೊಂಡಿದ್ವಿ. ಚೆನ್ನಾಗಿದೆ, ಫುಲ್ಲು ವೈಟ್ ಸ್ಟೋನು. ಈ ನೆಕ್ಲೆಸ್ ಅಷ್ಟೇ 3000 ಸಮಥಿಂಗ್ ಅಂತ ಹೇಳಿದರು. ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಶ್ವೇತಕ್ಕ ಅವರು, ಇದು ಅವ್ರದ್ದೇನೆ. ಚೆನ್ನಾಗಿದೆ. ನಿಮಗೆ ಯಾರಿಗಾದರೂ ರೆಂಟಿಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದ್ರ ಬಗ್ಗೆ ಇನ್ನು ಡೀಟೇಲ್ಸ್ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ತೀನಿ. ಇದಕ್ಕೆ ಇಯರಿಂಗ್ಸು ನನ್ನ ಫ್ರೆಂಡ್ ಹಾಕ್ಕೊಂಡಿದ್ದಂಥ ಇಯರಿಂಗ್ಸ್ ಈ ಥರ ಇದೆ. ಇದು ಆ್ಯಕ್ಚುಲಿ ಬೇರೆ ನೆಕ್ಲೆಸ್ಸಿಂದು. ಇದರಲ್ಲೂ ಗ್ರೀನು ಮತ್ತು ಪಿಂಕ್ ಸ್ಟೋನ್ಸ್ ಇರೋದ್ರಿಂದ ಮ್ಯಾಚ್ ಆಗುತ್ತೆ ಅಂತ ಈ ಥರ ಇಯರಿಂಗ್ಸ್ನ ಮ್ಯಾಚ್ ಮಾಡ್ಕೊಂಡಿದ್ರು ಅವರು. ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟು ಮತ್ತು ನಾನು ಅದ್ರ ಜೊತೆ ಫಸ್ಟು ಈ ಇಯರಿಂಗ್ಸ್ನ ಪೇರ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ನನಗೆ ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಒಂದೆರಡು ಫೋಟೋಸ್ನ ನಾನೇ
ನಾನು ಮೊಬೈಲಲ್ಲಿ ಕೆಲವೊಂದು ಫೋಟೋಸ್ನ ತೊಗೊಂಡು ನೋಡ್ಕೊಂಡಾಗ ಸ್ವಲ್ಪ ಹೆವಿ ಆಯಿತು ಅಂತ ಅನ್ನಿಸ್ತು. ಇದು ಸ್ಯಾರಿಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಇದನ್ನು ಬೇಡ ಅಂತ ರಿಮೂವ್ ಮಾಡಿ ಆಮೇಲೆ ಈ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೆ. ಇದರಲ್ಲೂ ಅಷ್ಟೇ ಗ್ರೀನು ಮತ್ತು ಪಿಂಕು ಈ ಥರ ಮಣಿಗಳಿರೋದ್ರಿಂದ ಇದು ಲೆಹಂಗಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೆ. ಇದು ಅಷ್ಟೇ ಚೆನ್ನಾಗಿದೆ. ಇದು ನಾನು ತೊಗೊಂಡು ಆಲ್ರೆಡಿ 2 years ಏನೋ ಆಯಿತು. ಇದು ನಂದೇ ಚೆನ್ನಾಗಿದೆ. ನಾನು ಅವಾಗ 550 ಏನೋ ಪೇ ಮಾಡಿದ್ದೆ ಇದಕ್ಕೆ. ಒಂದು ಸ್ವಲ್ಪನೂ ಏನು ಶೈನಿಂಗ್ ಎಲ್ಲ ಹೋಗಿಲ್ಲ. ತುಂಬ ಚೆನ್ನಾಗಿದೆ ಇದು. ಈ ಥರ ಇಯರಿಂಗ್ಸು ಡಿಸೈನ್ ಈ ಥರ ಇದೆ. ಇದೇ ಥರ ಗೋಲ್ಡಲ್ಲಿ ಕೂಡ ಮಾಡಿಸ್ಕೋಬೋದು. ಆದರೆ ಇಷ್ಟು ದಪ್ಪ ಗೋಲ್ಡಲ್ಲಿ ಮಾಡಿಸ್ತೀರಾ ಅಂತಂದರೆ 15 ಗ್ರಾಮ್ ಅಂತೂ ಬೇಕಾಗುತ್ತೆ. ಇದು 500 rupees ಕೊಟ್ಟು ನಾನು ಆನ್ಲೈನ್ ನನ್ನ ಜ್ಯುವೆಲರಿ ಬಿಸ್ನೆಸ್ ಇದೆಯಲ್ಲ ಆ ವೆಂಡರ್ ಕಡೆಯಿಂದನೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪನೂ ಏನು ಶೈನಿಂಗ್ ಎಲ್ಲ ಏನೂ ಆಗಿಲ್ಲ. ನಾನು ತೊಗೊಂಡಾಗ ಯಾವ ಥರ ಇತ್ತೋ ಅದೇ ಥರ ಇದೆ. ಇದನ್ನು ನಾನು ಒಂದ್ಸಲ ಫೋಟೋಸ್ ಎಲ್ಲ ಹಾಕಿದ್ದಾಗ ಕೇಳಿದ್ರು ಸೇಮು ಡಿಸೈನ್ ಇದ್ದರೆ ತರಿಸ್ಕೊಡಿ ಅಂತ. ನಾನು ಕೂಡ ಅವ್ರನ್ನ ಹತ್ರ ವಿಚಾರಿಸಿ ಇದು ಆಲ್ರೆಡಿ ನಾನು ತೊಗೊಂಡು 2 years ಆಯಿತು. ಸೇಮ್ ಡಿಸೈನು ಮತ್ತೆ ಸಿಗಲೇ ಇಲ್ಲ. ಇದರಲ್ಲೇ ಸ್ವಲ್ಪ ಬೇರೆ ಬೇರೆ ಥರದ್ದೆಲ್ಲ ಇವಾಗ ಬರ್ತಿದೆ. ಆದರೆ ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನೋಡಿದ್ರಿ ಅಲ್ವಾ, ಇಷ್ಟೇ ನಮ್ಮ ಜ್ಯುವೆಲರಿ ಮತ್ತು ಡ್ರೆಸ್ನ ಡೀಟೇಲ್ಸು. ಈಗ ನಾನು ನಮ್ಮ ಫೋಟೋಶೂಟ್ನ ಫೋಟೋಸು ಯಾವ ಥರ ಬಂದಿತ್ತು ಅಂತ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫೋಟೋಶೂಟ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಗೊತ್ತು ನನಗೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೂ ಯಾರಿಗಾದರೂ ಇದೇ ಥರ ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೇಕು, ಹಾಗೆ ಮೇಕಪ್ನ ಮಾಡಿಸ್ಕೋಬೇಕು ಅಂತ ಇಷ್ಟ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ. ಹೆಣ್ಮಕ್ಳು ಅಂದಮೇಲೆ ಎಲ್ಲರೂ ಚೆನ್ನಾಗಿ ರೆಡಿ ಆಗಬೇಕು, ನಾವು ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಫೋಟೋಸ್ನ ತೆಗೆಸ್ಕೊಳ್ಳೋದು, ರೆಡಿ ಆಗೋದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ನನಗೂ ಕೂಡ ಯುಗಾದಿ ಟೈಮಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ಅದೇ ಟೈಮ್ಗೆ ನನ್ನ ಫ್ರೆಂಡು ಸಿಕ್ಕಿದ್ರು ನನಗೆ. ಇಬ್ಬರು ಸೇರಿ ಜೊತೆಯಲ್ಲಿ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಫೋಟೋಸು ಅಷ್ಟೇ ಅವ್ರದ್ದು ಎಲ್ಲದೂ ಚೆನ್ನಾಗಿ ಬಂದಿದೆ. ಅವರು ತುಂಬ ಖುಷಿಯಾದರು, ನನಗೂ ಕೂಡ ತುಂಬ ಖುಷಿಯಾಯಿತು. ಫೋಟೋಗ್ರಾಫರು ಸುಪ್ರೀತ್ ಅಂತ ನಮ್ಮ ಕುಣಿಗಲ್ಲೇ ಈಗ ಟ್ರೆಂಡಿಂಗಲ್ಲಿ ಇರೋವಂಥ ಫೋಟೋಗ್ರಾಫರು. ತುಂಬ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ಪ್ರೀ ವೆಡ್ಡಿಂಗು ಯಾವುದೇ ಒಕೇಶನ್ ಇದ್ದರೂ, ನಾಮಕರಣ ಇದೇ ಥರ ಯಾವುದೇ ವೆಕೇಶನ್ ಇದ್ರೂ ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಯಾರಿಗಾದರೂ ಫೋಟೋಗ್ರಾಫರ್ದು ಡೀಟೇಲ್ಸ್ ಬೇಕಿದ್ದರೆ ಅವರ ನಂಬರ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಪೆಷಲ್ ಒಕೇಶನ್ಸ್ನ ಅವ್ರ ಹತ್ರ ನೀವು ಕ್ಯಾಪ್ಚರ್ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮೆಮೊರೀಸ್ ಎಲ್ಲ. ಫೋಟೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಿ ತಕ್ಕೊಡ್ತಾರೆ. ಅದಕ್ಕೆ ನಾನು ಅವ್ರನ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲೋಗಿ ಕೂಡ ಫಾಲೋ ಮಾಡಿ. ಈಗ ನೆಕ್ಸ್ಟ್ ಮಂತು ನನ್ನ ನಾದಿನಿ ಮದುವೆ ಇದೆ, ಆವಾಗ ಕೂಡ ಅವ್ರದ್ದೇನೆ ಫೋಟೋಶೂಟ್ಗೆ ಒಪ್ಸಿರೋದು. ನೋಡಬೇಕು ಯಾವ ಥರ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ನೋಡಿದ್ರಿ ಅಲ್ವಾ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮಗಂತೂ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ, ಬ್ಯುಸಿ ಇದ್ದಿದ್ದರಿಂದ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಸಾರಿ ಮತ್ತೊಮ್ಮೆ. ಫೋಟೋಸ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಯಾರಿಗಾದರೂ ಇದೇ ಥರ ಫೋಟೋಶೂಟ್ನ ಮಾಡಿಸ್ಕೋಬೇಕು ಅಂತ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಡೀಟೇಲ್ಸು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.